ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕ್ರಿ ಅರ್ಚನ್ ಅವ್ರು ಇಷ್ಟೊಂದು ಡ್ರಾಮಾ ಮಾಡ್ತೀರಾ? ನೀವು ನನ್ನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ರೆ ನೀವು ನಿಮ್ಮ ಮನೆಯವ್ರನ್ನ ಒಪ್ಸಕ್ಕೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. ನನ್ನ ಮದುವೆ ಆಗೋದಕ್ಕೆ ಮನ್ಸಿಲ್ದೇ ಇರೋದಕ್ಕೆ ನೀವು ಮನೆಯವ್ರ ಮೇಲೆ ಪ್ರೆಷರ್ ಹಾಕದೆ ಸುಮ್ಮನೆ ಇದ್ರಿ. ಜಸ್ಟ್ ಒಂದು ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ರು ಆಗ್ತಿತ್ತಲ್ವಾ? ನಮ್ಮ ಮನೆಯವ್ರನ್ನ ಒಪ್ಸದೆ ಮದುವೆ ಆಗಕ್ಕಾಗಲ್ಲ ಅಂತ ನೀವ್ ಹೇಳಿದಕ್ಕೆ ನಾನು ಸರಿ ಅಂತ ಸುಮ್ಮನಿದ್ದೆ. ಆದ್ರೆ ಅದನ್ನ ನೆಪ ಇಟ್ಕೊಂಡು ಇಷ್ಟು ವರ್ಷ ತಳ್ಳಿದ್ರಲ್ಲ, ಗ್ರೇಟ್ ಕಣ್ರಿ ನೀವು. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಹೌದ್ರಿ, ನಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಿಮ್ಗೇನ್ರಿ ಆಗಿದೆ? ನಿಮ್ ತಂದೆಯವ್ರ ಹಾಸಿಗೆ ಹಿಡಿದ್ರು ಅವ್ರನ್ನ ಬಿಟ್ಟು ನನ್ನನ್ನ ನಂಬ್ಕೊಂಡು ಮದ್ವೆ ಆಗ್ತೀನಿ ಅಂತ ಬಂದಿದ್ರಲ್ಲ, ನಾಳೆ ನನಗೂ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ನನ್ನ ಬಿಟ್ಟು ಹೋಗಲ್ಲ ಅನ್ನೋದು ಏನ್ರಿ ಗ್ಯಾರಂಟಿ? ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನೀನ್ ಯಾರು? ಹೋಗ್ಲಿ ಪಾಪ ಅಂತ ಆಗ್ಲಿಂದ ಸುಮ್ಮನಿದ್ರೆ ನಿನ್ನ ಮಾತು ಮಿತಿ ಮೀರ್ತಿದೆ. ಇಷ್ಟು ವರ್ಷ ನೀನು ಪ್ರೀತಿ ಮಾಡಿದ್ದಕ್ಕೂ ಇವತ್ ನೀನೇನು ಅಂತ ಪ್ರೂವ್ ಮಾಡ್ದೆ. ನಿನ್ನಂತವ್ರಿಗೆ ಪ್ರೀತಿ ಮಾಡೋ ಯಾವ ಯೋಗ್ಯತೆನೂ ಇಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ? ನೀವ್ ಇಷ್ಟು ದಿನ ಒದ್ದಾಡಿದ್ದು ಇವ್ರಿಗೋಸ್ಕರ ತಾನೆ, ಇವ್ರ ಜೊತೆ ಒಂದಾಗ್ಬೇಕು ಅಂತ ತಾನೆ. ಈಗ ಇವ್ರು ನಿಮ್ಗೋಸ್ಕರ ಮನೆ ಬಿಟ್ಟು ಬಂದಿದ್ರು, ನೀವ್ ಅವ್ರನ್ನ ಒಪ್ಕೊಳ್ದೆ ಈ ತರ ಮಾತಾಡ್ತಾ ಇದ್ದೀರಾ? ನರಸಿಂಹ ಅವ್ರೆ, ಈ ಶ್ರೀಮಂತರ ಮನೆ ಹುಡುಗಿರ್ನ ಯಾವತ್ತೂ ನಂಬಾರ್ದು. ಇವ್ರು ಇಲ್ಲಿಗೆ ಬಂದಿರೋದು ಇವ್ರ ತಮ್ಮಂಗೆ ಹೆಂಗ್ ಗೊತ್ತಿತ್ತು? ನಿಮ್ಗಾದ್ರೆ ನಿಮ್ ಕಣ್ಣೆದ್ರಿಗೆ ನನ್ನ ಬಲವಂತ ಕರ್ಕೊಂಬಂದ್ರು, ಹಾಗಾಗಿ ನೀವು ಬಂದ್ರಿ. ಅಂದ್ರೆ ಇವ್ರ ತಮ್ಮಂಗೆ ಇವಳ ಇನ್ಫಾರ್ಮ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ರು. ಯಾಕೆ? ಎಲ್ರು ಮುಂದೆ ಇವ್ರು ಒಳ್ಳೆಯವರು ಅನ್ಸ್ಕೊಬೇಕು ಅನ್ನೋ ಕಾರಣಕ್ಕೆ. ನಾನು ಇವ್ರ ಜೊತೆಗೆ ಬರೋದಕ್ಕೆ ಮುಂದಾದ್ರೂ ಇವ್ ತಮ್ಮ ಬಿಡಲ್ಲ ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಅದು ಅಲ್ಲದೆ ಇಂಥ ಟೈಮಲ್ಲಿ ಅದು ಯಾವ್ದೋ ರೌಡಿಗಳೆಲ್ಲ ಬಂದು ಅಟ್ಯಾಕ್ ಬೇರೆ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್ ಅಲ್ಲದೆ ಇನ್ನೇನು? ಯಾಕಣ್ಣ ಈ ರೀತಿ ಮಾತಾಡ್ತಿದ್ದೀರಾ? ಅಕ್ಕ ಈಗ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ಎಲ್ರ ದೃಷ್ಟಿಯಲ್ಲೂ ತಾನು ಒಳ್ಳೆಯವರು ಅನ್ಸ್ಕೊಬೇಕು ಅನ್ನೋ ಖಯಾಲಿ ಇವರಿಗೆ. ಹೇಗೂ ನಮ್ ಮದ್ವೆ ಆಗಲ್ಲ, ಆಗ ನಾನೇ ಇವರಿಂದ ದೂರ ಹೋದ್ರೆ ಇವ್ರ ಕೆಲಸ ಸಲೀಸಾಗತ್ತಲ್ಲ. ಆಮೇಲೆ ಯಾರನ್ನ ಬೇಕಾದ್ರೂ ಮದ್ವೆ ಆಗಿ ಆರಾಮಾಗಿರ್ಬೋದು ಅನ್ನೋ ಯೋಚನೆ ಅಲ್ವೇನ್ರಿ ಅಜಯ್ ಅವ್ರೆ? ಯಾವತ್ತೂ ನನ್ನ ಜೀವನದಲ್ಲಿ ಬರ್ಬೇಡ. ಇವತ್ತಿಗೆ ನಮ್ಮಿಬ್ರು ಪ್ರೀತಿ ಸತ್ತೋಯ್ತು. ಮನೆಗೆ ಹೋಗೋಣ.
ಯಾಕಣ್ಣ ಈ ರೀತಿ ಮಾತಾಡಿದ್ರಿ? ಅಷ್ಟು ವರ್ಷದಿಂದ ಉಳಿಸ್ಕೊಂಡ ಪ್ರೀತಿನ ಒಂದ್ ನಿಮಿಷದಲ್ಲಿ ಕಳ್ಕೊಂಡ್ರಲ್ವಾ? ನಿಮ್ ಮಾತಿಂದ ಅಕ್ಕಂಗೆ ಎಷ್ಟು ನೋವಾಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಿಮ್ಮಿಂದ ಈ ತರ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಮಾಡಿರೋ ಪ್ರೀತಿನ ಉಳಿಸ್ಕೊಳ್ಳೋದು ದೊಡ್ಡದು. ಇವತ್ ನೀವ್ ಮಾತ್ರ ಸೋತಿಲ್ಲ ಅಣ್ಣ, ನಿಮ್ ಪ್ರೀತಿನೂ ಸೋಲ್ತು. ಯಾಕೆ ಈ ರೀತಿ ಮಾಡಿದ್ರಿ ಮಿಸ್ಟ್ರೆ? ನಿಮ್ಮಿಂದ ನಾನು ಈ ನಿರೀಕ್ಷೆ ಮಾಡಿರ್ಲಿಲ್ಲ. ಕೈಯಾಗಿ ಪ್ರೀತಿ ಕಳ್ಕೊಂಡ್ರಲ್ಲ.